ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರ ಚಾನಲ್ಸ್. ಬೇರೆಯವರ ಕಂಟೆಂಟ್ನ ಯೂಸ್ ಮಾಡಿಕೊಂಡು ಶಾರ್ಟ್ಸ್ ಮಾಡೋದು ಹೇಗೆ ಅಥವಾ ರೀಲ್ಸ್ ಮಾಡೋದು ಹೇಗೆ ಅಂತ ಕೆಲವೊಬ್ಬರು ನಾನು ಕೇಳ್ತಾಯಿದ್ರು. ಸೊ ಇದು ಬೇರೆಯವ್ರ ಕಂಟೆಂಟ್ನ ಕಾಪಿ ಮಾಡಿದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಯೂಟ್ಯೂಬಿಂದ ಅಂತ ಕೂಡ ಕೆಲವೊಬ್ಬರು ನನಗೆ ಹೇಳ್ತಾಯಿದ್ರು ಮತ್ತು ಕೇಳ್ತಾಯಿದ್ರು ಕೂಡ. ಬಟ್ ಕೆಲವೊಂದು ಆಪ್ಷನ್ಸ್ ಯೂಟ್ಯೂಬ್ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಈಗ ನೀವು ಕಾಪಿ ಮಾಡೋದಕ್ಕೆ ಅಂತ ಹೇಳಿದ್ರೆ ಕೊಲ್ಯಾಬ್ ಅಂತ ಸಿಗುತ್ತೆ ಆಪ್ಷನ್. ಆ ಆಪ್ಷನ್ನಲ್ಲಿ ನೀವು ಕಾಪಿ ಮಾಡಿಕೊಂಡ್ರೆ ಅದು ಅವರೇ ಕೊಟ್ಟಿರೋ ಫೀಚರು, ಮತ್ತು ಯಾರು ಅಪ್ಲೋಡ್ ಮಾಡಿರ್ತಾರೆ ಶಾರ್ಟ್ಸು ಅವರೇ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿರ್ತಾರೆ ಕೂಡ. ಸೊ ಆ ಸಂದರ್ಭದಲ್ಲಿ ನಾವು ಬೇರೆಯವರ ಶಾರ್ಟ್ಸ್ ಅಥವಾ ಕಂಟೆಂಟ್ ತೊಗೊಂಡ್ರೆ ಅದು ಕಾಪಿರೈಟ್ ಇಶ್ಯೂ ಆಗೋದಿಲ್ಲ ಫ್ರೆಂಡ್ಸ್. ಸೊ ಇದನ್ನು ಹೇಗೆ ನಾವು ಮಾಡ್ಕೊಳ್ಳೋದು ಅಂದರೆ ಬೇರೆಯವ್ರ ಕಂಟೆಂಟ್ನ ಅಥವಾ ಶಾರ್ಟ್ಸ್ನ ಹೇಗೆ ಕಾಪಿ ಮಾಡ್ಕೊಳ್ಳೋದು ಅಂತ ಅದನ್ನು ಯೂಸ್ ಮಾಡ್ಕೊಂಡು ಹೇಗೆ ಶಾರ್ಟ್ಸ್ ಮಾಡೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ನಾವು ಫಸ್ಟ್ ಇಲ್ಲಿ ಯೂಟ್ಯೂಬ್ ಇದೆಲ್ಲ, ಯೂಟ್ಯೂಬ್ ಐಕಾನ್ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಿಮಗೆ ಯಾವ ಕಂಟೆಂಟ್ ಬೇಕಾಗಿರುತ್ತೋ ಅದ್ರ ಮೇಲೆ ನೀವು ಅದನ್ನು ಸರ್ಚ್ ಮಾಡಿ. ನಾನಿಲ್ಲಿ ಟ್ರೆಂಡಿಂಗ್ ಅನಿಮೇಷನ್ ಶಾರ್ಟ್ಸ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಟ್ರೆಂಡಿಂಗ್ ಅನಿಮೇಷನ್ ಶಾರ್ಟ್ಸ್ ಅಂದರೆ ಸುಮಾರು ಬರ್ತಾ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಥವಾ ಯಾವುದು ತುಂಬ ಜಾಸ್ತಿ ವ್ಯೂಸ್ ಇರುತ್ತೋ ಅದನ್ನು ನಾವು ತೊಗೊಳ್ಳೋಣ ಇವತ್ತು. ಫಾರ್ ಎಕ್ಸಾಂಪಲ್ ಓಕೆ, ಇಲ್ಲಿ 5.3 crores ಇದೆ ಅಲ್ವ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ಪೇಜ್ ಓಪನ್ ಆದಮೇಲೆ ಇಲ್ಲಿ ಶೇರ್ ಕೆಳಗಡೆ ಒಂದು ಆಪ್ಷನ್ ಇದೆ, ನೋಡ್ತಾ ಇದ್ದೀರಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕ್ಲಿಕ್ ಮಾಡಿದಾದಮೇಲೆ ಓಕೆ ಫ್ರೆಂಡ್ಸ್, ಇದು ಕ್ಲಿಕ್ ಮಾಡಿದಾದಮೇಲೆ ಸೊ ಇಲ್ಲಿ ಕೊಲ್ಯಾಬ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಫ್ರೆಂಡ್ಸ್. ಕೊಲ್ಯಾಬ್ ಅಂತ ಆಪ್ಷನ್ ಬರ್ತಾ ಇಲ್ಲ, ಥರ್ಡ್ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದಾಗ ಅದು ಏನು ಒಂದು ಆಡಿಯೋ ವಿಡಿಯೋ ಇತ್ತಲ್ಲ, ನಿಮಗೆ ವಿಡಿಯೋ ಆಫ್ ಶಾರ್ಟ್ಸ್ ಇತ್ತಲ್ಲ, ಅದು ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಓಕೆನಾ? ಅದು ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತಲ್ಲ, ನೀವು ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ನೀವು ಮುಂದಿನ ಒಂದು ಇದಕ್ಕೆ ಅದು ಹೋಗಲಿಕ್ಕೆ ಸಹಾಯ ಆಗ್ತದೆ ಫ್ರೆಂಡ್ಸ್. ನಾನು ತೋರಿಸ್ಕೊಡ್ತೇನೆ ನೋಡಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ. ನೋಡಿ, ಈಗ ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದಕ್ಕೆ ನೀವು ಬೇಕಾದರೆ ವಾಯ್ಸ್ ಓವರ್ ಕೂಡ ಕೊಡಬಹುದು, ಅಥವಾ ಏನಾದರೂ ನಿಮಗೆ ಸ್ಟಿಕ್ಕರ್ಸ್ ಬೇಕಿದೆ ಅದಕ್ಕೆ ಕೂಡ ಹಾಕಬಹುದು. ಆಮೇಲೆ ಏನಾದರೂ ಟೆಕ್ಸ್ಟ್ ನೀವು ಬರೆಯೋ ಹಾಗಿದ್ರೆ ನಾವು ಅದನ್ನು ಕೂಡ ಬರೀಬಹುದು. ಆಮೇಲೆ ನೆಕ್ಸ್ಟ್ ಅಂತ ನೀವು ಪ್ರೆಸ್ ಮಾಡಿದಾಗ ಇಲ್ಲಿ ಕೆಳಗಡೆ ಇದ್ದಲ್ಲ, ನೆಕ್ಸ್ಟ್ ಅಂತ ನೀವು ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ಆ್ಯಸ್ ಯೂಶ್ವಲ್ ನಿಮ್ಮ ಒಂದು ಶಾರ್ಟ್ಸು ಪಬ್ಲಿಕ್ಕಾಗಿ ಪಬ್ಲಿಷ್ ಆಗಿ ಹೋಗ್ತದೆ ಫ್ರೆಂಡ್ಸ್. ಸೊ ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ಕಂಟೆಂಟ್ ಕೂಡ ಸಿಗುತ್ತೆ, ಮತ್ತು ಅದು ವ್ಯೂಸು ಜಾಸ್ತಿ ಆಲ್ರೆಡಿ ಬಂದಿರೋದ್ರಿಂದ ಮೇ ಬಿ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.